ಹಾಯ್ ಫ್ರೆಂಡ್ಸ್, ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸ್ಕೊಟ್ಟಿದ್ದೆ. ಮುಂದಿನ ವಿಡಿಯೋಲಿ ಆ ಹುಡುಗಿ ಎಲ್ಲಿಗೆ ಹೋದಳು, ಕಾಲ್ ಮಾಡಿದ್ದವರು ಯಾರು, ಏನು ಹೇಳಿದರು, ಹುಡುಗ ಯಾಕೆ ಭಯ ಪಟ್ಕೊಂಡಿದ್ದ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ ಒಂದು ಫೋನ್ ಕಾಲ್ ಹತ್ತಿರದ ಹಾಸ್ಪಿಟಲ್ನಿಂದ ಬಂದಿರುತ್ತೆ. ನಿಮ್ಮ ವೈಫ್ಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಎಂಬ ಮಾತು ಕೇಳ್ತಾನೆ. ಹಾಗೆ ಆ ಹುಡುಗನ ಹೃದಯ ಬಡಿತವೇ ನಿಂತೋಗೋ ಹಾಗೆ ಆಗುತ್ತೆ. ಅವನು ಆತಂಕದಿಂದ ಆಸ್ಪತ್ರೆಗೆ ಹೋಗ್ತಾನೆ. ICU ಹೊರಗೆ ನಿಂತ್ಕೊಂಡಿರ್ತಾನೆ. ಆ ಹುಡುಗನ ಕಣ್ಣಲ್ಲಿ ಕಣ್ಣೀರು ಮಾತ್ರ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಆಚೆ ಬಂದು ಜೀವಕ್ಕೆ ಅಪಾಯ ಏನೂ ಇಲ್ಲ, ಆದರೆ ಕೆಲವು ದಿನ ಸಂಪೂರ್ಣ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಆ ಮಾತು ಕೇಳಿದ ಹುಡುಗ ಸ್ವಲ್ಪ ಸಮಾಧಾನ ಆಗ್ತಾನೆ. ಹುಡುಗಿಗೆ ಪ್ರಜ್ಞೆ ಬಂದಾಗ ಅವಳು ಮೊದಲು ಕೇಳಿದ ಪ್ರಶ್ನೆ ಏನು ಗೊತ್ತಾ, ನಿನಗೆ ಜಾಬ್ ಸಿಕ್ತಾ ಅಂತ. ಅದನ್ನು ಕೇಳಿದ ಆ ಹುಡುಗನಿಗೆ ತನ್ನ ನೋವಿಗಿಂತ ಅವಳ ಪ್ರೀತಿಯೇ ದೊಡ್ಡದಾಗಿ ಕಾಣಿಸುತ್ತೆ. ಅವನು ಅವಳ ಕೈ ಹಿಡಿದು ನನಗೆ ಜಾಬ್ಗಿಂತ ನೀನೇ ಮುಖ್ಯ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಆದರೆ ಆಸ್ಪತ್ರೆಯ ಬಾಗಿಲಿನ ಹೊರಗೆ ನಿಂತಿದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಆ ಹುಡುಗನ ಹೆಸರನ್ನು ಕೇಳ್ತಾ ಒಳಗೆ ಬರ್ತಾನೆ. ಆ ವ್ಯಕ್ತಿ ನಿಧಾನವಾಗಿ ಆ ಹುಡುಗನ ಬಳಿ ಬಂದು ಮಾತಾಡಿಸ್ತಾನೆ. ಆದರೆ ಆ ಹುಡುಗನಿಗೆ ಯಾರು ಅಂತ ಗೊತ್ತಿರಲ್ಲ, ಪರಿಚಯ ಇರೋದಿಲ್ಲ. ಆ ಹುಡುಗ ಯಾರು ನೀವು ಅಂತ ಕೇಳ್ತಾನೆ. ಆ ವ್ಯಕ್ತಿ ತನ್ನನ್ನು ದೊಡ್ಡ ಕಂಪನಿಯ HR ಮ್ಯಾನೇಜರ್ ಎಂದು ಪರಿಚಯಿಸ್ಕೊತಾನೆ. ಕೆಲವು ದಿನಗಳ ಹಿಂದೆ ಆ ಹುಡುಗ ಅಟೆಂಡ್ ಮಾಡಿದ್ದ ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ, ನಿನ್ನ ಹಾನೆಸ್ಟಿ ಮತ್ತು ಡೆಡಿಕೇಶನ್ ನೋಡಿ ನಾವು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೇವೆ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಆ ಹುಡುಗನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತೆ. ತಕ್ಷಣ ICUಗೆ ಓಡಿ ಹೋಗಿ ಆ ಹುಡುಗಿಗೆ ಈ ಸುದ್ದಿಯನ್ನು ಹೇಳ್ತಾನೆ. ಆ ಹುಡುಗಿಯ ಮುಖದಲ್ಲಿ ಮತ್ತೆ ಹಳೆಯ ನಗು ಮೂಡುತ್ತೆ. ಹುಡುಗಿ ಹೇಳ್ತಾಳೆ, ನೋಡಿದ್ಯಾ, ಒಳ್ಳೆಯವರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಇಬ್ಬರು ಹೊಸ ಜೀವನದ ಕನಸು ಕಾಣಲು ಶುರು ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ಆ ಹುಡುಗನ ಫೋನ್ಗೆ ಒಂದು ಅನ್ನೋನ್ ಮೆಸೇಜ್ ಬರುತ್ತೆ. ಈ ಸಂತೋಷ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಮೆಸೇಜ್ ಮಾಡಿರ್ತಾರೆ. ಅನ್ನೋನ್ ಮೆಸೇಜ್ ನೋಡಿದ ಆ ಹುಡುಗನ ಮುಖದ ಬಣ್ಣವೇ ಬದಲಾಗುತ್ತೆ. ಆ ಹುಡುಗಿಗೆ ಏನೂ ಹೇಳದೆ ಅವನು ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಆದರೆ ಪ್ರತಿ ಬಾರಿಯೂ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತಾನೇ ಬರುತ್ತೆ. ಯಾವಾಗ ಕಾಲ್ ಮಾಡಿದ್ರೂ ಸ್ವಿಚ್ ಆಫ್ ಅಂತ ಬರ್ತಾನೆ ಇರುತ್ತೆ. ಕೆಲವು ದಿನಗಳ ನಂತರ ಆ ಹುಡುಗಿ ಆಸ್ಪತ್ರೆಯಿಂದ ಮನೆಗೆ ಬರ್ತಾಳೆ. ಹೊಸ ಜಾಬ್ ಕೂಡ ಸಿಕ್ಕರೆ ಜೀವನ ಮತ್ತೆ ಸರಿಯಾಗಿದೆ ಅಂತ ಇಬ್ಬರು ಸಂತೋಷ ಪಡ್ತಾರೆ. ಆದರೆ ಒಂದು ರಾತ್ರಿ ಮನೆಯ ಬಾಗಿಲಿಗೆ ಯಾರೋ ಬಂದು ಗಿಫ್ಟ್ ಬಾಕ್ಸ್ ಇಟ್ಟು ಹೋಗಿರ್ತಾರೆ. ಅದರ ಮೇಲೆ ಓಪನ್ ಅಲೋನ್ ಅಂತ ಬರೆದಿರ್ತಾರೆ. ಆ ಹುಡುಗ ನಿಧಾನವಾಗಿ ಬಾಕ್ಸ್ ಓಪನ್ ಮಾಡ್ತಾನೆ. ಅದರೊಳಗೆ ಆ ಹುಡುಗಿ ಮತ್ತು ಒಬ್ಬ ಅಪರಿಚಿತ ವ್ಯಕ್ತಿ ಜೊತೆಯಾಗಿ ನಿಂತಿದ್ದ ಹಳೆಯ ಫೋಟೋ ಇರುತ್ತೆ. ಜೊತೆಗೆ ಒಂದು ಚಿಕ್ಕ ನೋಟ್ ಕೂಡ ಇತ್ತು. ಅದರಲ್ಲಿ ನಿನಗೆ ಗೊತ್ತಿಲ್ಲದ ಆ ಹುಡುಗಿಯ ಇನ್ನೊಂದು ಮುಖ ಇದೆ ಎಂದು ಬರೆದಿರ್ತಾರೆ. ಆ ಫೋಟೋ ನೋಡಿದ ಆ ಹುಡುಗನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಮೂಡಿರ್ತವೆ. ಆದರೆ ಆ ಫೋಟೋದ ಹಿಂದಿನ ಸತ್ಯ ಅವನ ಊಹೆಗೂ ಮೀರಿದ್ದಾಗಿರುತ್ತೆ. ಆ ಫೋಟೋ ನೋಡಿ ಹುಡುಗನ ಮನಸ್ಸು ಸಂಪೂರ್ಣ ಗೊಂದಲಗೊಳಗಾಗ್ತಾನೆ. ಆದರೂ ಆ ಹುಡುಗಿ ಮೇಲೆ ಇದ್ದ ನಂಬಿಕೆ ಅವನನ್ನು ಮೌನವಾಗಿರಿಸುತ್ತೆ. ಮರುದಿನ ರಾತ್ರಿ ಅವನು ಫೋಟೋನ ಆ ಹುಡುಗಿಯ ಮುಂದೆ ಇಟ್ಟು ಇದು ಯಾರು ಅಂತ ಕೇಳ್ತಾನೆ. ಫೋಟೋ ನೋಡಿದ ಕ್ಷಣ ಆ ಹುಡುಗಿ ಮುಖ ಬಿಳಿಯಾಗುತ್ತೆ. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತೆ. ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ನಿಧಾನವಾಗಿ ಹೇಳ್ತಾಳೆ, ಇದು ನನ್ನ ಅಣ್ಣ. ಹಲವು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದವನು. ಅವನ ಬಗ್ಗೆ ಹೇಳಲು ಪ್ರತಿ ಸಾರಿ ಪ್ರಯತ್ನಿಸ್ತಾನೆ ಇದ್ದೆ, ಆದರೆ ಸರಿಯಾದ ಸಮಯ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಬಾಗಿಲು ತಟ್ಟಿದ ಶಬ್ದ
ಕೇಳಿಸುತ್ತೆ. ಆ ಹುಡುಗ ಹೋಗಿ ಬಾಗಿಲು ತೆಗಿತಾನೆ. ಸೊ ಬಾಗಿಲು ತೆಗೆದಾಗ ಅವ್ರು ಯಾರು ಅನ್ನೋದನ್ನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.